ಹಣವನ್ನ ಉಳಿಸೋದು ಒಂದ್ ಕಡೆಗಾದ್ರೆ ಉಳಿಸಿರ್ತಕ್ಕಂಥ ಹಣವನ್ನ ಎಫೆಕ್ಟಿವ್ ಆಗಿ ಖರ್ಚು ಮಾಡೋದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ಸ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ಹಣಕಾಸಿನ ನಿರ್ವಹಣೆಯಲ್ಲಿ, ಎಸ್ಪೆಷಲಿ ರಿಟೈರ್ಮೆಂಟ್ ಏಜ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಅದು ನೀವು 30 ವರ್ಷಕ್ಕೆ ಆಗ್ಬೋದು, 40 ವರ್ಷಕ್ಕೆ ಆಗ್ಬೋದು, 50 ವರ್ಷಕ್ಕೆ ಆಗ್ಬೋದು. ಸೊ ಏಜ್ ಕಳೀತಾ ಹೋದಾಗೆ ಫೈನಾನ್ಷಿಯಲ್ ಭದ್ರತೆನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಭದ್ರತೆ ಮಾಡ್ಕೊಂಡಿರ್ತಕ್ಕಂಥ ಹಣವನ್ನ, ಈಗ ಸುಮಾರು ಜನ ಕೆಲಸ ಮಾಡಿರ್ತಾರೆ, EPF ಅಂತ ಬಂದಿರುತ್ತೆ, ಅಥವಾ ಸಮ್ ಸೇವಿಂಗ್ಸ್ ಮಾಡ್ಕೊಂಡಿರ್ಬೋದು, ಒಂದು ಹಣ ಅಂತ ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ ಒಂದು 15-20 ವರ್ಷ ಆದ್ಮೇಲೆ. ಸೊ ಆ ರೀತಿಯಾದಂತಹ ಸಂದರ್ಭದಲ್ಲಿ ಉಳಿಸಿರ್ತಕ್ಕಂಥ ಹಣವನ್ನ ನಾವು ಎಷ್ಟು ಸ್ಮಾರ್ಟ್ ಆಗಿ ಹಣವನ್ನ ಖರ್ಚು ಮಾಡ್ತೀವಿ ಅನ್ನೋದು ಆ ಹಣ ನಮ್ಮ ಜೊತೆ ಲೈಫ್ ಟೈಮ್ ಇರುತ್ತಾ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇದೇ ಉದ್ದೇಶವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ರಿಟೈರ್ಮೆಂಟ್ ಆದ ತಕ್ಷಣ, ನಾನು ಆಲ್ರೆಡಿ ಹೇಳಿದೆ ಅದು ನೀವು 45 ವರ್ಷಕ್ಕೆ ಆಗ್ಬೋದು, 50 ವರ್ಷಕ್ಕೆ ಆಗ್ಬೋದು, 55 ವರ್ಷಕ್ಕೆ ಆಗ್ಬೋದು, ಬಟ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಉಳಿಸಿರ್ತಕ್ಕಂಥ ಹಣವನ್ನ ಖರ್ಚು ಮಾಡ್ತಕ್ಕಂತಹ ಸಂದರ್ಭಗಳು ಬಂದಾಗ ಯಾವ ಸ್ಟ್ರಾಟಜೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ಬಹಳ ಸ್ಪೆಷಲ್ ವಿಡಿಯೋ ಇದು, ಕೊನೆವರೆಗೂ ನೋಡಿ, ಸುಮಾರು ವಿಷಯಗಳು ನಿಮ್ಗೆ ಕಲಿಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂದುವರೆದಕ್ಕಿಂತ ಮುಂಚೆ ಮೇನ್ ಆಗಿ ಬರ್ತಕ್ಕಂತಹ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ರಿಟೈರ್ಮೆಂಟ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ನನ್ನ ಹತ್ರ ಎಷ್ಟು ಅಮೌಂಟ್ ಇರಬೇಕಪ್ಪ? ಈ ಒಂದು ಪ್ರಶ್ನೆ ಬಹಳ ಕಾಡ್ತಾ ಇರುತ್ತೆ. ಎಸ್ಪೆಷಲಿ ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೆ, ಸುಮಾರು ಜನ ಯೋಚನೆ ಮಾಡಲ್ಲ, ಅದು ಬೇರೆ ವಿಚಾರ. ಬಟ್ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತಂದ್ರೆ ವೆಲ್ ಅಂಡ್ ಗುಡ್. ಬಟ್ ಎಷ್ಟು ಹಣ ಆಸ್ ಅ ರಿಟೈರ್ಮೆಂಟ್ ಕಾರ್ಪಸ್ ಆಗಿ ನನ್ನ ಹತ್ರ ಇದ್ರೆ ಬೆಟರ್ ಅಪ್ಪ? ಇದಕ್ಕೆ ಸಿಂಪಲ್ ಅಂಡ್ ಫೈನಾನ್ಷಿಯಲ್ ಫಾರ್ಮುಲಾ ಇದೆ, ನೋಡ್ತಾ ಇರಬಹುದು ನೀವಿಲ್ಲಿ. ಆನ್ಯುವಲ್ ಎಕ್ಸ್ಪೆನ್ಸ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಇಯರ್ಸ್ ಇನ್ ರಿಟೈರ್ಮೆಂಟ್ ಡಿವೈಡ್ ಬೈ 1 + ಇನ್ಫ್ಲೇಷನ್ ರೇಟ್ ಟು ದ ರೇಟ್ ಆಫ್ ನಂಬರ್ ಆಫ್ ಇಯರ್ಸ್ ಅಂಟಿಲ್ ರಿಟೈರ್ಮೆಂಟ್. ನಂಗೆ ಗೊತ್ತು ಫಾರ್ಮುಲಾ ಜಾಸ್ತಿ ಜನಕ್ಕೆ ಅರ್ಥ ಆಗಲ್ಲ, ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವಿಲ್ಲಿ. ಅಸ್ಯೂಮ್ 10 ಲಕ್ಷ ವರ್ಷಕ್ಕೆ ನೀವು ಖರ್ಚು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ ರಿಟೈರ್ಮೆಂಟ್ ಆದ್ಮೇಲೆ. ಆ ರೀತಿಯಂತ ಸಂದರ್ಭದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, 20 ವರ್ಷ ಇನ್ನು ಟೈಮ್ ಇದೆ ನಿಮ್ಮ ರಿಟೈರ್ಮೆಂಟ್ ಗೆ ಅಂತ ಹೇಳ್ಕೊಳ್ಳೋದು, ಅಥವಾ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಗೆ 20 ವರ್ಷ ಪ್ಲಾನ್ ಇದೆ ಅಂತ ಅನ್ಕೊಳ್ಳೋಣ. ಈ ರೀತಿಯಂತ ಸಂದರ್ಭದಲ್ಲಿ ಇನ್ಫ್ಲೇಷನ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಬೇಸಿಕಲಿ ಏನಪ್ಪಾ ಅಂತಂದ್ರೆ ಹಣದ ವ್ಯಾಲ್ಯೂ ಏನಿದೆಯೋ, ಹಣದ ಮೌಲ್ಯ ದಿನೇ ದಿನೇ ಕುಸಿತಾ ಇರುತ್ತೆ. ನಾವು ಯೂಸ್ ಮಾಡ್ತಾ ಇರತಕ್ಕಂತಹ ದೈನಂದಿನ ವಸ್ತುಗಳ ಬೆಲೆ ಏನಿದೆಯೋ ದಿನನಿತ್ಯ ಜಾಸ್ತಿ ಆಗ್ತಾ ಇರುತ್ತೆ. ಹಣದುಬ್ಬರ ಅಂತ ಹೇಳ್ತಾರೆ ಇದನ್ನ, ಅಥವಾ ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಈ ಇನ್ಫ್ಲೇಷನ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇವತ್ತಿನ ಕಾಲಕ್ಕೆ ಮೋರ್ ದನ್ 6% ಆವರೇಜ್ ಆಗಿ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಇರತಕ್ಕಂಥದ್ದು. ಇದಕ್ಕಿಂತ ಜಾಸ್ತಿ ಆಗುತ್ತೆ. ಇದು ಇಂಡಿವಿಜುವಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ವೇರಿಯೇಷನ್ಸ್ ಗಳಿರುತ್ತೆ. ಬಟ್ ಆವರೇಜ್ ಆಗಿ ಒಂದು 6% ನಷ್ಟೇ ನಾವು ತಗೊಳ್ತೀವಿ ಇನ್ಫ್ಲೇಷನ್ ರೇಟ್ ನ ಅಂತ ಹೇಳೋದಾದ್ರೆ, ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ನಿಮ್ಮ ಹತ್ರ 2.5 ಕೋಟಿಗಷ್ಟು ಅಮೌಂಟ್ ಇರಬೇಕಾಗುತ್ತೆ. ಬಿಕಾಸ್ ಅಷ್ಟು ಅಮೌಂಟ್ ಇದ್ರೆ ನಿಮ್ಮ ಹತ್ರ ಓವರ್ ಆಲ್ ನೀವು ಒಂದು 10 ಲಕ್ಷವನ್ನ ಎವ್ರಿ ಇಯರ್ ಖರ್ಚು ಮಾಡ್ತಕ್ಕಂತಹ ಸ್ಥಾನದಲ್ಲಿ ಇರ್ತೀರಿ ರಿಟೈರ್ಮೆಂಟ್ ಸಮಯದಲ್ಲಿ. ಸೊ ಇದು ಹಣಕಾಸಿಂದಾನೇ ಬರಬೇಕು ಅಂತ ಏನಿಲ್ಲ ಈ ಒಂದು ಪರ್ಟಿಕ್ಯುಲರ್ ಅಮೌಂಟ್. ಇದು ನೀವು ಬೇಸಿಕಲಿ ನೀವು ಎಲ್ಲರೂ ಇನ್ವೆಸ್ಟ್ ಮಾಡಿದ್ರೆ, ಒಂದು ಮನೆಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮನೆಯಿಂದ ರೆಂಟು ಬರ್ತಾ ಇರಬಹುದು ನಿಮಗೆ, ಅಥವಾ ಎಲ್ಲೋ ಇನ್ನೊಂದರ ಇನ್ವೆಸ್ಟ್ ಮಾಡಿದ್ರೆ ಅದು ಬೆಳೆದಿರಬಹುದು. ಸೊ ಬೇರೆ ಬೇರೆ ರೀತಿಯಾದಂತಹ ಒಂದು ಪರಿಸ್ಥಿತಿಗಳಿಂದ ಅಥವಾ ಬೇರೆ ಬೇರೆ ರೀತಿಯಂತಹ ಅವಕಾಶಗಳಿಂದ ಇವತ್ತಿನ ಮಟ್ಟಿಗೆ ಹಣವನ್ನ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿದೆ. 20-25 ವರ್ಷ ಈ ರೀತಿಯಾಗಿ ನೀವು ವೇಟ್ ಮಾಡ್ತೀರಾ ಅಂತಂದ್ರೆ, ಇದ್ರ ಬಗ್ಗೆ ಸುಮಾರು ಕಡೆಗೆ ನಾವು ಮಾತಾಡಿದೀವಿ, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಬಗ್ಗೆ ಮತ್ತೆ ಫ್ಯೂಚರ್ ಅಲ್ಲಿ ಮಾತಾಡ್ತಾನೆ ಇರ್ತೀವಿ. ಸೊ ಅದ್ರ ಬಗ್ಗೆ ಈ ಒಂದು ವಿಷಯ ಅಲ್ಲ. ಉಳಿಸಿರ್ತಕ್ಕಂಥ ಹಣವನ್ನ ಕರೆಕ್ಟ್ ಆಗಿ ನೀವು ಖರ್ಚು ಮಾಡಲಿಲ್ಲ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಮತ್ತೆ ಹಾಗೆ ನಿಮ್ಮ ಹತ್ರ ಹಣ ನಿಂತ್ಕೊಳ್ಳದೆ ಇರತಕ್ಕಂತಹ ಪರಿಸ್ಥಿತಿಗೆ ನಾವು ತಲುಪಿಡ್ತೀವಿ. ಸೊ ಇದನ್ನ ಅವಾಯ್ಡ್ ಮಾಡೋದು ಯಾವ ರೀತಿಯಪ್ಪ? 5 ಡಿಫರೆಂಟ್ ಸ್ಟ್ರಾಟಜೀಸ್ ಗಳನ್ನ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಒಂದೊಂದು ಕೂಡ ಒಂದೊಂದು ರೀತಿಯಾಗಿರುತ್ತೆ. ಇದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಸೊ ಬೇಸಿಕಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಒಂದ್ಸತಿ ಈ ಎಂಟೈರ್ ಸ್ಟ್ರಾಟಜೀಸ್ ಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ, ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ದ 4% ರೂಲ್ ಅಂತ ಹೇಳ್ತಾರೆ. ಹೆಸರು ಹೇಳೋ ಪ್ರಕಾರ ನಮ್ಮ ಹತ್ರ ಒಂದು ಹಣ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ 1 ಕೋಟಿಯಷ್ಟು ಅಮೌಂಟ್ ನ ನೀವು ಕಾರ್ಪಸ್ ಆಗಿ ಜಮೆ ಮಾಡಿದಿರಾ ಅಂತ ಅನ್ಕೊಳ್ಳೋಣ ರಿಟೈರ್ಮೆಂಟ್ ಸಮಯದಲ್ಲಿ. ಸೊ ಆ ರೀತಿಯಂತ ಸಂದರ್ಭದಲ್ಲಿ ಎವ್ರಿ ಇಯರ್ 4% ನಷ್ಟು ವಿಡ್ರಾ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಹಣವನ್ನ ಎಫೆಕ್ಟಿವ್ ಆಗಿ ನೀವು ವಿಡ್ರಾ ಮಾಡ್ಕೊಳ್ಬಹುದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಕನ್ಸಿಡರೇಷನ್ಸ್ ಏನಪ್ಪಾ ಅಂದ್ರೆ, ಇಲ್ಲಿ ಇನ್ಫ್ಲೇಷನ್ ಅನ್ನು ಕೂಡ ಇಲ್ಲಿ ನಾವು ಲೆಕ್ಕ ಇಟ್ಕೊಳ್ತೀವಿ. ಸೊ ಅಸ್ಯೂಮ್ ಅವತ್ತಿನ ಕಾಲಕ್ಕೆ 2% ಇಂಟ್ರೆಸ್ಟ್ ರೇಟ್ ಇದೆ ಅಂತ ಅನ್ಕೊಂಡಿದೆ, ಎಕ್ಸಾಂಪಲ್ ಅಷ್ಟೇನೆ. ಸೊ ಆ ರೀತಿಯಂತಹ ಸಂದರ್ಭದಲ್ಲಿ ನೀವೇನಿ 4% ನಷ್ಟು ವಿಡ್ರಾ ಮಾಡ್ತಾ ಇದ್ರು ಅಂದ್ರೆ, ಈ ಕೇಸಲ್ಲಿ 4 ಲಕ್ಷ ಆಗಿತ್ತು, ಅದು ಆ 4 ಲಕ್ಷಕ್ಕೆ ಈ 2% ನಷ್ಟು ಇನ್ಫ್ಲೇಷನ್ ಆಡ್ ಮಾಡೋದ್ರ ಮೂಲಕ ನೆಕ್ಸ್ಟ್ ಇಯರ್ಗೆ ವಿಡ್ರಾ ಮಾಡ್ತೀರಾ. ಸೊ ಇದೇ ರೀತಿ ವರ್ಷದಿಂದ ವರ್ಷಕ್ಕೆ ಇನ್ಫ್ಲೇಷನ್ ಅನ್ನ ನೀವು ಆಡ್ ಮಾಡ್ತಾ ಕಂಪೌಂಡಿಂಗ್ ಇನ್ಫ್ಲೇಟೆಡ್ ರೇಟ್ ಅಲ್ಲಿ ನೀವು ವಿಡ್ರಾ ಮಾಡ್ಕೊಳ್ತಾ ಹೋಗ್ತೀರಾ 4% ರೂಲ್ ಅನ್ನ ಫಾಲೋ ಮಾಡ್ತಾ. ಇದ್ರ ಪ್ರಕಾರ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಗೆ ಅಂತ ನೋಡ್ತಾ ಇರೋದು, ಅಸ್ಯೂಮ್ ನೀವು 1 ಲಕ್ಷ ತೆಗೆದುಕೊಳ್ತಾ ಇದ್ದೀರಾ ಇಯರ್ 1 ಅಲ್ಲಿ ಅಂತಂದ್ರೆ, ಇಯರ್ 2 ಅಲ್ಲಿ 2500 ಎಕ್ಸ್ಟ್ರಾ ಆಡ್ ಆಗಿ 1,02,500 ತೆಗೆಸ್ಕೊಂಡಿರ್ತೀರ. ಅಟ್ ದ ಸೇಮ್ ಟೈಮ್ 5ನೇ ವರ್ಷಕ್ಕೆ ನೀವು ಬರೋ ಅಷ್ಟೊತ್ತಿಗೆ 1,10,381 ರೂಪಾಯಿ ಅಷ್ಟು ಅಮೌಂಟ್ ಅನ್ನ ತೆಗೆಸ್ಕೊಂಡಿರ್ತೀರ. ಸೊ ಇನ್ ಸಿಂಪಲ್ ವರ್ಡ್ಸ್ 4% ನಷ್ಟು ಹಣದ ಜೊತೆಗೆ ಆ 4% ಗೆ ಇನ್ಫ್ಲೇಟೆಡ್ ರೇಟ್ ಅನ್ನ, ಇನ್ಫ್ಲೇಷನ್ ಏನ್ ರೇಟ್ ಇದೆಯೋ ಅದನ್ನ ಆಡ್ ಮಾಡ್ತಾ ನೀವು ವಿಡ್ರಾ ಮಾಡ್ಕೊಳ್ತೀರಾ. ಇದೇ ಮೊದಲನೇ ಸ್ಟ್ರಾಟಜಿ ಆಗಿರುತ್ತೆ. ಇನ್ನ ಎರಡನೇದಾಗಿ ಬರ್ತಕ್ಕಂತಹ ಸ್ಟ್ರಾಟಜಿ ಫಿಕ್ಸೆಡ್ ವಿಡ್ರಾವಲ್ ಸ್ಟ್ರಾಟಜಿ. ಸೊ ಅರ್ಲಿಯರ್ ನಾವೇನ್ ಇನ್ಫ್ಲೇಷನ್ ಕನ್ಸಿಡರ್ ಮಾಡ್ಕೊಂಡು ವಿಡ್ರಾ ಮಾಡ್ಕೊಳ್ತಾ ಇದ್ವೋ ಆ ರೀತಿಯಂತ ಸಿಚುವೇಶನ್ಸ್ ಗಳೆಲ್ಲ ಡೈರೆಕ್ಟ್ ಆಗಿ ನಮ್ಗೆ ಏನ್ ಬೇಕು ಅಮೌಂಟ್, ಫಾರ್ ಎಕ್ಸಾಂಪಲ್ 1 ಲಕ್ಷ ವರ್ಷಕ್ಕೆ ನಾನು
ತೆಗಿಸಬೇಕು ಅಂತಂದ್ರೆ ಎವ್ರಿ ಇಯರ್ ಆನ್ ಇಯರ್ 1 ಲಕ್ಷವನ್ನ ನಾವು ವಿಡ್ರಾ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಆಬ್ವಿಯಸ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ನಿಮಗೆ ಫಿಕ್ಸೆಡ್ ಅಮೌಂಟ್ ಸಿಗ್ತಾ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಗೆ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಇನ್ಫ್ಲೇಷನ್ ಅನ್ನ ನಾವು ಇದರಲ್ಲಿ ಕನ್ಸಿಡರ್ ಮಾಡ್ತಿಲ್ಲ. ಸೊ ಒಂದ್ಸತಿ ಏನಾಗುತ್ತೆ, ಒಂದೊಂದು ಸಿಚುವೇಶನ್ಸ್ ಗಳಲ್ಲಿ ಇನ್ಫ್ಲೇಷನ್ ಕನ್ಸಿಡರ್ ಮಾಡದೇನೆ ನಾವು ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ನಮಗೆ ಬೇಕಾಗಿರತಕ್ಕಂತಹ ಲೈಫ್ ಸ್ಟೈಲ್ ಏನಿದೆಯೋ ಆ ರೀತಿಯಾದ ಲೈಫ್ ಸ್ಟೈಲ್ ನ ಅದೇ ಅಮೌಂಟ್ ಇಂದ ನಾವು ಲೀಡ್ ಮಾಡಕ್ ಆಗದೆ ಇರಬಹುದು ನೆಕ್ಸ್ಟ್ ವರ್ಷಕ್ಕೆ ಬಿಕಾಸ್ ಆಫ್ ದ ಇನ್ಫ್ಲೇಷನ್. ಸೊ ಹಾಗಾಗಿ ಇದು ಒಂದು ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಬಟ್ ಹಣವನ್ನ ತುಂಬಾ ಸ್ಲೋ ಆಗಿ ನಿಧಾನವಾಗಿ ನಾವು ಖರ್ಚು ಮಾಡ್ತಾ ಇರ್ತೀವಿ ಈ ರೀತಿಯಾದಂತಹ ಒಂದು ಸ್ಟ್ರಾಟಜೀಸ್ ಗಳಲ್ಲಿ. ವೆಲ್ ಇನ್ನ ಮೂರನೇದಾಗಿ ಬರ್ತಕ್ಕಂತಹ ಸಿಸ್ಟಮ್ ಅಂತ ಹೇಳ್ಬೋದು ಫಿಕ್ಸೆಡ್ ಪರ್ಸೆಂಟೇಜ್ ವಿಡ್ರಾಲ್ಸ್. ಹೆಸರಲ್ಲೇ ಇದೆ. ಬೇಸಿಕಲಿ ಮುಂಚೆ ಆದ್ರೆ ಏನ್ ಮಾಡ್ತಾ ಇದ್ವಿ, ಪರ್ಸೆಂಟೇಜ್ ಅಲಾಂಗ್ ವಿತ್ ಇನ್ಫ್ಲೇಷನ್ ನಾವು ನೋಡ್ತಾ ಇದ್ವಿ. ಎರಡನೇ ಕಂಡೀಷನ್ ಅಲ್ಲಿ ಫಿಕ್ಸೆಡ್ ವ್ಯಾಲ್ಯೂ ಬೇಸಿಸ್ ಅಲ್ಲಿ ನಾವು ಅಮೌಂಟ್ ಅನ್ನು ವಿಡ್ರಾ ಮಾಡ್ಕೊಂಡ್ವಿ. ಬಟ್ ಮೂರನೇ ಸ್ಟ್ರಾಟಜಿಯಲ್ಲಿ ಫಿಕ್ಸೆಡ್ ಪರ್ಸೆಂಟೇಜ್. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 10 ಲಕ್ಷ ಅಮೌಂಟ್ ಜಮೆ ಆಗಿದೆ ಅಂತ ಅನ್ಕೊಳ್ಳೋಣ, ಅದರದ್ದು 4% ನಷ್ಟು ಅಮೌಂಟ್ ಅನ್ನು ವಿಡ್ರಾ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ಈ ವರ್ಷಕ್ಕೆ. ಅಂದ್ರೆ ಅರೌಂಡ್ ಎಷ್ಟಾಯ್ತಪ್ಪ, ಒಂದು 40,000 ಆಯ್ತು. ಅಸ್ಯೂಮ್ ಒಂದು 10 ಲಕ್ಷ ನಿಮ್ಮ ಹತ್ರ ಅಮೌಂಟ್ ಜಮೆ ಆಗಿದೆ ಅಂತ ಅನ್ಕೊಳ್ಳೋಣ, ಅದ್ರದ್ದು 10% ಈ ವರ್ಷಕ್ಕೆ ನೀವು ವಿಡ್ರಾ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಅಂದ್ರೆ ಎಷ್ಟಾಯ್ತು, 1 ಲಕ್ಷ ಆಯ್ತು. ನೆಕ್ಸ್ಟ್ ವರ್ಷಕ್ಕೆ ಅಸ್ಯೂಮ್ ನಿಮ್ಮ ಹತ್ರ ಯಾವುದೇ ರೀತಿ ಅಂತ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಏನು ಇಲ್ಲ, ಜಸ್ಟ್ ಆ ಒಂದು 9 ಲಕ್ಷ ಉಳಿದಿರತಕ್ಕಂಥ ಹಣದಲ್ಲಿ ನೀವು ಮತ್ತೆ ಅಮೌಂಟ್ ಅನ್ನು ವಿಡ್ರಾ ಮಾಡ್ತೀರಾ. ಆ ರೀತಿಯಂತಹ ಸಂದರ್ಭದಲ್ಲಿ ಮತ್ತೆ ಅಗೇನ್ 10% ಆಫ್ 9 ಲ್ಯಾಕ್ ಅಂದ್ರೆ ಎಷ್ಟಾಯ್ತು, 90,000 ಆಯ್ತು. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಆಬ್ವಿಯಸ್ಲಿ ಹಣ ಖರ್ಚಾಗ್ತಕ್ಕಂತಹ ಗತಿ ಏನಿದೆಯೋ ಕಡಿಮೆ ಇರುತ್ತೆ. ಬಟ್ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಅಗೇನ್ ಇಲ್ಲೂ ಕೂಡ ಇನ್ಫ್ಲೇಷನ್ ನಾವು ಕನ್ಸಿಡರ್ ಮಾಡ್ತಿಲ್ಲ. ಸೊ ಅಂಟಿಲ್ ಅನ್ಲೆಸ್ ನಮ್ಮ ಹಣವನ್ನು ನಾವು ಬೆಳೆಸಲಿಲ್ಲ ಅಂತಂದ್ರೆ ನಮ್ಮ ಹತ್ರ ಹಣ ಜಾಸ್ತಿ ದಿನಕ್ಕೆ ಉಳಿತಕ್ಕಂತಹ ಪಾಸಿಬಿಲಿಟೀಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿಯಂತಹ ಸಂದರ್ಭದಲ್ಲಿ. ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ ಈ ರೀತಿಯಾದಂತಹ ಸಿಸ್ಟಮ್ ಅಲ್ಲಿ. ಇವಾಗ ಬರ್ತಕ್ಕಂತಹ ಪ್ಲಾನ್ ಏನಿದೆಯೋ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಅಂತಂದ್ರೆ 100% ಗಮನ ನಿಮ್ಮದು ಬೇಕಾಗುತ್ತೆ. ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನ್ ನನಗೆ ಬಹಳ ಹತ್ತಿರವಾಗಿರ್ತಕ್ಕಂತಹ ಪ್ಲಾನ್ ಅಂತ ಹೇಳ್ಬೋದು. ಇದು ಬೇಸಿಕಲಿ ಇದರಲ್ಲಿ ಬಹಳ ಸ್ಮಾರ್ಟ್ ಆಗಿ ನಾವು ಹಣವನ್ನ ಹ್ಯಾಂಡಲ್ ಮಾಡ್ತೀವಿ. ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರಾಜೇಶ್ ಅವರು ರಿಟೈರ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ ಅವರ 60ನೇ ವಯಸ್ಸಲ್ಲಿ. ಹಾಗೆ 50 ಲಕ್ಷದಷ್ಟು ಅಮೌಂಟ್ ಅನ್ನ ಅವರು ಜಮೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ನಾವು ಇವಾಗ ಅವ್ರು ಮಾಡ್ತಾ ಇರತಕ್ಕಂತಹ ಆಕ್ಷನ್ ನೋಡಿ, ಅವ್ರ ಹತ್ರ ಇರತಕ್ಕಂಥ ಹಣವನ್ನ ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. 10% ನಷ್ಟು ಆವರೇಜ್ ರಿಟರ್ನ್ ಕೊಟ್ಟಿರತಕ್ಕಂತಹ ಫಂಡ್ ಅದಾಗಿದೆ ಅಂತ ಅನ್ಕೊಳ್ಳೋಣ. ಸೊ ಈ ಒಂದು ಹಣವನ್ನ ಸ್ಮಾರ್ಟ್ ಆಗಿ ಅವರು ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ಅಂದ್ರೆ ಬೇಸಿಕಲಿ ಇಕ್ವಿಟಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಹೂಡಿಕೆ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆಯಿಂದ ಸೇಫೆಸ್ಟ್ ಮಾರ್ಕೆಟ್ ಆಗಿರತಕ್ಕಂತಹ ಡೆಟ್ ಮಾರ್ಕೆಟ್ಸ್ ಇರಬಹುದು, ಬಾಂಡ್ ಮಾರ್ಕೆಟ್ ಅಲ್ಲೂ ಕೂಡ ಹೂಡಿಕೆ ಆಗುತ್ತೆ. ಸೊ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಆನ್ ಆವರೇಜ್ ಒಂದು 10% ನಷ್ಟು ರಿಟರ್ನ್ ಅವರಿಗೆ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋಣ ಅವರ ಕಾರ್ಪಸ್ಗೆ. ಇನ್ನೊಂದು ಕಡೆಯಿಂದ ಇಲ್ಲಿ ಬಂದಿರತಕ್ಕಂತಹ ಹಣ ಏನಿದೆ ಹಣದಿಂದಾನೇ ಅವರು ಎವ್ರಿ ಮಂತ್ 30,000 ಅಮೌಂಟ್ ಅನ್ನು ಕೂಡ ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಬಿಕಾಸ್ ಅವರು ಜೀವನವನ್ನು ನಡೆಸಲಿಕ್ಕೆ ಹಣ ಬೇಕು, ಅಲ್ಲಿಂದಾನೇ ಅವರು ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಈ ರೀತಿಯಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಿನಾರಿಯೋಸ್ಗಳು ಇರುತ್ತೆ ಅಂತ ನೋಡೋಣ ಇಲ್ಲಿ. ಸೊ ಓವರ್ ಆಲ್ 50 ಲಕ್ಷ ಹಣದಲ್ಲಿ ಎವ್ರಿ ಮಂತ್ 30,000 ಅವ್ರು ತೆಗೆಸ್ಕೊಳ್ತಾ ಇದ್ದಾರೆ ಅಂತಂದ್ರೆ 3,60,000 ಅಮೌಂಟ್ ಅನ್ನ ಎವ್ರಿ ಇಯರ್ ಅವರು ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ನೀವು ಮೊದಲನೇ ವರ್ಷ ಸೊ ಬೇಸಿಕಲಿ 50 ಲಕ್ಷ ಅವ್ರ ಹತ್ರ ಅಮೌಂಟ್ ಇತ್ತು, ಅದರಲ್ಲಿ 3,60,000 ವಿಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಬಟ್ ಆಸ್ ಪರ್ ದ ಗ್ರೋತ್ 10% ನಷ್ಟು ಏನು ಅಮೌಂಟ್ ಮ್ಯೂಚುವಲ್ ಫಂಡ್ ಇಂದ ಅವ್ರಿಗೆ ಬಂದಿದೆಯೋ ರಿಟರ್ನ್, ಓವರ್ ಆಲ್ ಅದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ ಎಂಡ್ ಬ್ಯಾಲೆನ್ಸ್, ಸೊ ಬ್ಯಾಲೆನ್ಸ್ ಆಫ್ಟರ್ ವಿಡ್ರಾವಲ್ ಎಷ್ಟಿತ್ತು, 46,40,000 ಅಮೌಂಟ್ ಅವ್ರ ಹತ್ರ ಉಳ್ಕೊಳ್ಳುತ್ತೆ ಬ್ಯಾಲೆನ್ಸ್ ಆಗಿ. ಅದಕ್ಕೆ ಆಡ್ ಆಗಿ ಬಂದಿರತಕ್ಕಂಥ ಬಡ್ಡಿಯನ್ನು ನಾವು ನೋಡ್ತೀವಿ ಅಂತಂದ್ರೆ ಅಗೇನ್ ಒಂದು ವರ್ಷ ಆದ್ಮೇಲೆ ಎಂಡಿಂಗ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು, 51,23,784 ರೂಪಾಯಿ ಆಗಿರುತ್ತೆ. ಎರಡನೇ ವರ್ಷಕ್ಕೆ ಸೇಮ್ ಅಗೇನ್ 51,23,000 ಅಗೇನ್ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇದರಲ್ಲಿ ಮತ್ತೆ 3,60,000 ಫಿಕ್ಸೆಡ್ ಅಮೌಂಟ್ ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ ಅಂತಂದ್ರೂ ಕೂಡ ಇಂಟ್ರೆಸ್ಟಿಂಗ್ ಪಾಯಿಂಟ್ ನೀವು ಗಮನಿಸಬೇಕು. ಇಲ್ಲಿ ಎರಡನೇ ವರ್ಷಕ್ಕೆ ಅಗೇನ್ ಅಮೌಂಟ್ ಬೆಳೆದಿರುತ್ತೆ ಇಲ್ಲಿ, ಬಿಕಾಸ್ ಅವರು ಇನ್ವೆಸ್ಟ್ ಮಾಡಿರ್ತಾರೆ ಆ ಒಂದು ಹಣವನ್ನ. ಸೊ ಅಟ್ ದ ಎಂಡ್ ಆಫ್ 5ನೇ ವರ್ಷಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ಸೇಮ್ ಅಮೌಂಟ್ ಅನ್ನು ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಒಂದು ಇಮ್ಯಾಜಿನೇಷನ್ ನಾವು ನೋಡ್ತೀವಿ ಅಂತಂದ್ರೆ 57,55,713 ರೂಪಾಯಿ ಅಷ್ಟು ಅಮೌಂಟ್ ಅನ್ನ ಎಂಡಿಂಗ್ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿರ್ತಾರೆ. ಇವನ್ ಅವರು ರೆಗ್ಯುಲರ್ ಆಗಿ ಹಣವನ್ನ ಮ್ಯೂಚುವಲ್ ಫಂಡ್ ಇಂದ ತೆಗೆದುಕೊಂಡಿದ್ರು ಕೂಡ. ವೆಲ್ ಇದೇ ಹಣಕ್ಕಿರ್ತಕ್ಕಂತಹ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಹಣ ಸೇಮೆ, ಹಣಕ್ಕಿರ್ತಕ್ಕಂತಹ ಬೆಲೆನೂ ಕೂಡ ಸೇಮೆ, ಬಟ್ ಅದಕ್ಕೆ ನಾವು ಎಷ್ಟು ಮೌಲ್ಯವನ್ನ ತುಂಬ್ತೀವಿ, ಸೊ ಅದನ್ನ ಇನ್ವೆಸ್ಟ್ ಮಾಡೋದ್ರ ಮೂಲಕ ಇರ್ಬೋದು ಅಥವಾ ಬೇರೆ ಕಡೆ ಅದನ್ನ ಬೆಳೆಸೋದ್ರ ಮೂಲಕ ಯಾವ ರೀತಿ ಹಣವನ್ನ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಸುಮಾರು ವಿಷಯಗಳು ಡಿಪೆಂಡ್ ಆಗುತ್ತೆ. ಅದರ ಮೇಲೆ ಹಣದ ಆಕ್ಚುಯಲ್ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಮೂಲಕ ನಾವು ಕಲ್ತ್ಕೊಳ್ಬಹುದು. ಇನ್ನು ಕೊನೆಯದಾಗಿ ಬರ್ತಕ್ಕಂತಹ ಸ್ಟ್ರಾಟಜಿ ಅಂತ ಹೇಳ್ಬೋದು ಬಕೆಟ್ ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಇಮಿಡಿಯೇಟ್ ಆಗಿ ಅಂತ ಒಂದು ಸ್ವಲ್ಪ ಹಣ ಬೇಕಾಗಿರುತ್ತೆ, ಹಾಗೆ ಸ್ವಲ್ಪ ದಿನ ಆದ್ಮೇಲೆ ಈಗ ಒಂದು 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ಸ್ವಲ್ಪ ಹಣ ಬೇಕು ಅಂತ ಇರುತ್ತೆ. ಇಮಿಡಿಯೇಟ್ ಆಗಿ ಅಷ್ಟು ಹಣ ನಮಗೆ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿಯಂತ ಸಿಚುವೇಶನ್ಸ್ ಗಳನ್ನ ಪ್ರಾಪರ್ ಆಗಿ ಅನಲೈಸ್ ಮಾಡ್ಕೊಂಡು ನಮ್ಮ ಖರ್ಚು ವೆಚ್ಚಗಳನ್ನ ಪ್ರಾಪರ್ ಆಗಿ ಅನಲೈಸ್ ಮಾಡಿ ವ್ಯವಸ್ಥಿತವಾಗಿ ನಾವು ಸಪರೇಟ್ ಆಗಿ ಅದನ್ನ ಮ್ಯಾನೇಜ್ ಮಾಡೋಕ್ಕಾದ್ರೆ ಇವಾಗ ಬೇಕಾಗಿರೋದು ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಬೇಕಾಗಿರೋದು ಲಾಂಗ್ ಟರ್ಮ್ ಬೇಕಾಗಿರ್ತಕ್ಕಂಥ ಹಣವನ್ನು ಸಪರೇಟ್ ಆಗಿ ನಾವು ಮ್ಯಾನೇಜ್ ಮಾಡ್ತೀವಿ ಅಂತಂದ್ರೆ ಎಫೆಕ್ಟಿವ್ ಆಗಿ ನಾವು ವಿಡ್ರಾವಲ್ ಮಾಡ್ಕೊಳ್ತಕ್ಕಂತಹ ಪಾಸಿಬಿಲಿಟೀಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ 10 ಲಕ್ಷ ಅಮೌಂಟ್ ಅಲ್ಲಿ 1 ಲಕ್ಷ ನೀವು ತೆಗೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ವರ್ಷದಲ್ಲಿ
ಸಂದರ್ಭದಲ್ಲಿ ಸುಮ್ಮನೆ ಫಿಕ್ಸೆಡ್ ಆಗಿ ಅಮೌಂಟ್ ಅನ್ನು ತೆಗೆಸ್ಕೊಳ್ಳೋ ಬದಲು ನಿಜವಾಗ್ಲೂ ಅಷ್ಟು ಅಮೌಂಟ್ ನನಗೆ ಅವಶ್ಯಕತೆ ಇದೆಯಾ, ಈ ಕ್ವಶನ್ ಅನ್ನ ಫಸ್ಟ್ ಅಲ್ಲಿ ನಾವು ಕೇಳ್ಕೋಬೇಕಾಗುತ್ತೆ. ಓಕೆ ಅಪ್ಪ ಅವಶ್ಯಕತೆ ಇದೆ ಅಂತಂದ್ರೂ ಕೂಡ ಇಮಿಡಿಯೇಟ್ ಆಗಿ ನನಗೆ ಇದು ಬೇಕಾಗಿದೆಯಾ, ಸೊ ಇಲ್ಲ ಅಂತಂದ್ರೆ ಎಷ್ಟು ಹಣ ಬೇಕೋ, ಈಗ ನಾವು 10,000ನೇ ಖರ್ಚು ಮಾಡಬೇಕು ಅಂತ ಏನಿರಲ್ಲ. ಕೆಲವೊಂದಿಷ್ಟು ಸಿಚುವೇಶನ್ಸ್ ನಾನು ಎಕ್ಸಾಂಪಲ್ ಹೇಳ್ತಿರೋದು 10,000 ಅಷ್ಟೇ, ಅಷ್ಟೇ ಖರ್ಚು ಮಾಡಬೇಕು ಅಂತ ಏನೂ ಇರಲ್ಲ. ಖರ್ಚನ್ನ ಉಳಿಸ್ಕೊಳ್ಳೋಕ್ಕಾಗತ್ತೆ ಅಂತ ನಾವು ಪ್ರಯತ್ನ ಪಡಬೇಕಾಗುತ್ತೆ ಈ ರೀತಿಯಂತ ಸಂದರ್ಭದಲ್ಲಿ. ಸೊ ನಮ್ಮ ಹತ್ರ ಇರತಕ್ಕಂಥ ಹಣ ಏನಿದೆಯೋ ಹಣದಲ್ಲಿ ನಾವು ಖರ್ಚು ಮಾಡಬೇಕು ಅಂತ ಇರ್ತಕ್ಕಂಥ ಹಣವನ್ನ ಸದ್ಯಕ್ಕೆ ಬೇಕಾಗಿರೋದು, ಸ್ವಲ್ಪ ದಿನ ಬಿಟ್ಟಾದ್ಮೇಲೆ ಬೇಕಾಗಿರೋದು, ಹಾಗೆ ಲಾಂಗ್ ಟರ್ಮ್ಗೆ ಬೇಕಾಗಿರೋದು ಅಂತ ಹೇಳ್ಕೊಂಡು ನಾವು ಡೈವರ್ಸಿಫೈ ಮಾಡೋಕ್ಕಾದ್ರೆ ಎಫೆಕ್ಟಿವ್ ಆಗಿ ವಿಡ್ರಾ ಮಾಡ್ಕೋಬಹುದು. ಜಾಸ್ತಿ ಹಣವನ್ನ ಸುಮ್ಮನೆ ದುಂದು ವೆಚ್ಚ ಮಾಡೋ ಬದಲು ಕೂಡ ಅಟ್ಲೀಸ್ಟ್ ಹಣವನ್ನ ಉಳಿಸ್ತಕ್ಕಂತಹ ಒಂದು ಕೆಲಸವನ್ನ ಈ ರೀತಿಯಂತ ಬಕೆಟ್ ಸಿಸ್ಟಮ್ ಅಲ್ಲಿ ನಾವು ಮಾಡ್ತೀವಿ. ಇಲ್ಲಿವರೆಗೂ ಟೋಟಲ್ 5 ಡಿಫರೆಂಟ್ ಸ್ಟ್ರಾಟಜೀಸ್ ಗಳನ್ನ ನಾನು ಮಾತಾಡಿದ್ದೀನಿ. ಸೊ ಒಂದೊಂದಕ್ಕೂ ಕೂಡ ಅದರದೇ ಆದಂತಹ ಮೀನಿಂಗ್ ಇದೆ, ಹಾಗೆ ಪ್ರಾಮುಖ್ಯತೆ ಇದೆ. ನಿಮಗೆ ಯಾವ ಸ್ಟ್ರಾಟಜಿ ಸೂಟ್ ಆಗುತ್ತೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಎಂಟೈರ್ ಇಲ್ಲಿವರೆಗೂ ಏನು ಡಿಸ್ಕಷನ್ ಮಾಡಿದೀವಿ ಅದರ ಲಿಸ್ಟ್ ಅನ್ನ ಒಂದ್ಸತಿ ನಾವು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ, ಪಾಸ್ ಮಾಡಿ ನೀವು ಒಂದ್ಸತಿ ಚೆಕ್ ಮಾಡಬಹುದು. ಸೊ ರಿಟೈರ್ಮೆಂಟ್ ಅಂತಕ್ಕಂಥದ್ದು ಇವತ್ತಲ್ಲ ನಾಳೆ ನಾವು ಬೇಕು ಬೇಡ ಅಂತಂದ್ರೂ 100% ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ. ಒಂದ್ ಕಡೆಯಿಂದ ಇದಕ್ಕೋಸ್ಕರ ಬೆಟರ್ ಪ್ರಿಪೇರ್ ಆಗಬೇಕು ನಾವು ಇವತ್ತಿಂದಾನೆ. ಸೊ ಅಜುಮ್ ನೀವು ಒಂದು 20 ವರ್ಷ 25 ವರ್ಷ ಇದ್ದೀರಾ ಅಥವಾ 30 ವರ್ಷ ಇದ್ದೀರಾ ಅಂತಂದ್ರೂ ಕೂಡ, ಇನ್ಫ್ಯಾಕ್ಟ್ 40 ವರ್ಷ ಇದ್ದೀರಾ ಅಂತಂದ್ರೂ ಕೂಡ ಇವತ್ತಿಂದಾನೆ ನೀವು ಪ್ರಿಪೇರ್ ಆಗಕ್ಕಾದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಒಂದು 10, 15, 20 ವರ್ಷಕ್ಕೆ ಎಫೆಕ್ಟಿವ್ ಆಗಿ ಹಣವನ್ನು ಉಳಿಸ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ. ಸೊ ಒಂದ್ಸತಿ ಹಣ ಉಳಿಸಿ ಬೆಳೆಸಿದಿರಾ ನೀವು ಅಂತಂದ್ರೆ ಅದನ್ನ ಎಫೆಕ್ಟಿವ್ ಆಗಿ ಖರ್ಚು ಮಾಡಲಿಲ್ಲ ಅಂತಂದ್ರೂ ಕೂಡ ಪ್ರಾಬ್ಲಮ್ ಇದೆ. ಸೊ ಯಾವ ಸ್ಟ್ರಾಟಜಿಗಳು ನಿಮಗೆ ಅಪ್ಲೈ ಆಗುತ್ತೋ ಆ ರೀತಿಯಂತ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡೋದ್ರ ಮೂಲಕ ಎಫೆಕ್ಟಿವ್ ಆಗಿ ಖರ್ಚು ಮಾಡೋಕ್ಕಾದ್ರೆ ಹಣ ಉಳಿಯೋದಷ್ಟೇ ಅಲ್ಲ ಮತ್ತೆ ಬೆಳೀತಕ್ಕಂತಹ ಅವಕಾಶಗಳಿರುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಈ ಎಂಟೈರ್ ವಿಡಿಯೋ ಮೂಲಕ ನಾವು ಕನ್ವೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸುಮಾರು ಎಫರ್ಟ್ ಅನ್ನ ನಮ್ಮ ಕಡೆಯಿಂದ ಹಾಕ್ತಾ ಇದೀವಿ ಫೈನಾನ್ಸ್ ಮಾಹಿತಿಗಳನ್ನ ಕನ್ನಡದಲ್ಲಿ ನಿಮ್ಮವರೆಗೂ ಆದಷ್ಟು ಎಫೆಕ್ಟಿವ್ ಆಗಿ ತಲುಪಿಸಲಿಕ್ಕೆ. ನಮಗೂ ಕೂಡ ನಿಮ್ಮ ಸಪೋರ್ಟಿನ ಅವಶ್ಯಕತೆ ಇದೆ. ವಿಡಿಯೋ ಇಷ್ಟ ಆದಲ್ಲಿ ಕಂಟೆಂಟ್ ಚೆನ್ನಾಗಿದೆಯಪ್ಪ ಇದು ಎಲ್ರಿಗೂ ತಲುಪಬೇಕು ಅಂತ ನಿಮ್ಗೆ ಅನಿಸ್ತಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ಬಹಳ ಉತ್ತೇಜನ ತಂದು ಕೊಡುತ್ತೆ ಇದು ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಪ್ರಿಪೇರ್ ಆಗಲಿಕ್ಕೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗಬೇಡಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಎನೇಬಲ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ತಲುಪುತ್ತೆ. ನಮ್ಮ ಚಾನಲ್ಗೆ ಇನಿಷಿಯಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಹಾಗೆ ಶೇರ್ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.